ಸರೋಜಾ ಸರೋಜಾ ಮೌಶಿ ನೀವು ಊಟ ಮಾಡ್ಬೇಕಿತ್ರಿ ಅಲ್ವಾ ಹಿಂಗೊಂದು ಸಮಯ ಬೇಜಾರು ಮಾಡ್ಕೊಂಡು ಕುಂತ್ರ ಏನಾಗ್ಬೇಡ ನಿನಗೆ ಹಾಂ ಹೇಳೇನಿಲ್ಲ ನಿನ್ನ ಮಗ ಬರ್ತಾನ 2-3 ದಿವಸ ಆತ್ರಿ ಹೋಗಿ ಇಲ್ಲಿ ನೋಡಿದ್ರೆ ನಮ್ಮ ಸುರೇಶನ್ ಮಾಡ್ಯಾರ ಅಲ್ಲಿ ನೋಡಿದ್ರೆ ನಮ್ಮ ರಮ್ಯಾನ್ ಕರ್ಕೊಂಡು ಹೋಗ್ಯಾರ ಇವ್ರಿಗೆಲ್ಲ ಏನು ಬೇಕಾಗಿತ್ತು ಅನ್ನೋದು ಗೊತ್ತಿಲ್ಲ ನಮ್ಗೆ ಎದಕ್ಕೆ ಕರ್ಕೊಂಡು ಹೋಗ್ಯಾರ ಅನ್ನೋ ಸುದ್ದಿನಾರ ಗೊತ್ತಾಗಿದ್ರೆ ಏನಾರ ಮಾಡಿ ಬಿಡಿಸ್ಕೊಂಡ ಬರ್ತಿದ್ದ ನಮ್ಮ ಸುರೇಶ ನಮ್ಮ ಸೂರಜ ಆದ್ರೆ ಈಗ ಏನು ಒಂದು ಗೊತ್ತಾಗವಲ್ದ್ರಿ ಎಲ್ಲದಾರೋ ಏನು ಎದಕ್ಕೆ ಕಳ್ಕೊಂಡು ಹೋಗ್ಯಾರೋ ಒಂದು ಗೊತ್ತಾಗವಲ್ದು ಇಲ್ಲಿ ನೋಡು ನೀಂಗ ಅಳ್ಕೊಂತ ಕುಂತಂದ್ರೆ ಎಲ್ಲ ಸರಿಯಾಗ್ಬಿಡ್ತೈತೆನ ಎದ್ ಬಾ ಒಂದು ತುತ್ತು ತಿಂದು ಮುಖವಂತಿ ಬಾ ಬ್ಯಾಡ್ರಿ ನಮ್ಮ ಸುರೇಶ್ ಬರೋವರೆಗೂ ನಾನು ಎಲ್ಲೂ ಬರಲ್ಲ ಅಲ್ಲ ಸರೋಜಾ ಒಂದು ಮಾತು ಕೇಳ ಅಷ್ಟು ಹಠ ಚಲೋ ಅಲ್ಲ ನಿನ್ನ ಮಕ್ಕಳು ಹುಲಿ ಇದ್ದಂಗೆ ಅದಾರ ಇಲ್ರಿ ಎಷ್ಟಾದ್ರು ಅವರು ನನ್ನ ಮಕ್ಕಳು ನಮ್ಮ ಸುರೇಶ ಎಲ್ಲದನ್ನು ಏನು ಒಂದು ಗೊತ್ತಿಲ್ಲ ರಮ್ಯಾನ ಯಾರು ಕರ್ಕೊಂಡು ಹೋಗ್ಯಾರ ಅನ್ನೋ ಸುಳಿವು ಗೊತ್ತಿಲ್ಲ ಪಾಪ ಅವ್ರ ಮನೆಗೂ ಅವ್ರ ಅಪ್ಪ ಅವ್ವ ಭಾಳ ಚಿಂತೆ ಮಾಡಕತ್ತಾರ ನಮ್ಮ ಮದುಗ ಈ ಕಡೆನೋ ಆ ಕಡೆನೋ ಅನ್ನೋಂಗೆ ಆಗೈತಿ ಆ ಹುಡುಗಿ ಪಾಪ ಒಂಚೂರು ಸಮಾಧಾನದಿಂದ ಇಲ್ಲೇ ಇಲ್ಲ ಬರೀ ನೋವ ಉಂಡ್ಬಿಟ್ಟೈತಿ ಯಾಕ ಸೂರಜ್ ಫೋನ್ ಮಾಡಕತ್ತಾನ ಮಾತಾಡು ಒಂದು ವೇಳೆ ಸುರೇಶ ಸಿಕ್ಕಾನ ಅಂತಂದು ಹೇಳಿ ಏನಾರ ಹೇಳಿದ್ರು ಸಲಗ್ ಮಾಡಕತ್ತಿರ್ಬೇಕು ಫೋನು ನಿಮ್ಮ ಬಾಯಿ ಹರಕೆಯಿಂದ ಅಷ್ಟಾದ್ರೆ ಸಾಕ್ರಿ ಹಲೋ ಸೂರಜ ಸುರೇಶ ರಮ್ಯನ್ ಬಗ್ಗೆ ಏನಾರ ಸುಳ್ಳು ಸಿಕ್ತೇನಪ್ಪ ಅಮ್ಮ ಅದನ್ನ ಹೇಳಕಂತ ಹೇಳಿ ನಾನೀಗ ಫೋನ್ ಮಾಡಿದ್ದು ಏನಾರ ಗೊತ್ತಾತೇನಪ್ಪ ಗೊತ್ತಲ್ಲಮ್ಮ ಅವ್ರಿಬ್ರು ಸಿಕ್ಕಾರ ಅದು ಇಷ್ಟೆಲ್ಲ ಆಗೈತಮ್ಮ ಏನ ಸುರೇಶ್ನ ರಮ್ಯಾನ ಯಾವನೋ ಒಬ್ಬ ಹೆಣ್ಬಾಕ ಕರ್ಕೊಂಡು ಹೋಗಿದ್ನಾ ಹಾ ಎಲ್ಲದನವನು ಎಂತವನದನವನು ಅವ್ನ 4 ಒದಕಿ ಕೊಟ್ಟ ಬಿಡ್ಬೇಕಿತ್ತು ಅವ್ನ ಬಿಡಬಾರ್ದಾಗಿತ್ತು ಹಂಗ ಸುಮ್ಮನೆ ಇಲ್ಲಮ್ಮ ಅವರು ಪೊಲೀಸರು ಬಂದಿದ್ರಲ್ಲ ಹಂಗಾಗಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಯಾರ ಈಗ ಒಳಗೆ ಹಾಕ್ತಾರಲ್ಲ ಈಗ ಒಂದು ಕಂಪ್ಲೇಂಟ್ ಕೊಟ್ಟು ಬರ್ಬೇಕು ರಿಟರ್ನ್ ಕಂಪ್ಲೇಂಟ್ ಬರ್ದು ಕೊಟ್ವಿ ಅಂತಂದ್ರೆ ಮುಂದಿನ ಪ್ರೊಸೀಜರ್ ಅವ್ರು ಶುರು ಮಾಡ್ತಾರ ಹಂಗ ರಮ್ಯಾನ್ ಅವ್ರ ಮನೆಗೆ ಬಿಟ್ಟು ಈ ಕಡೆ ಸುರೇಶ ನಾನು ಮತ್ತೆ ಬಂದ್ಬಿಡ್ತೇವೆ ಸರಿರಪ್ಪ ಜಲ್ದಿ ಬರ್ರಿ ಕಾಯಕತ್ತೇನಿ ಮದುಗೂ ವಿಷಯ ತಿಳಿಸಮ್ಮ ನಾನು ಆಕಿಗೆ ಫೋನ್ ಮಾಡಕ್ಕದು ಹೋಗಿಲ್ಲ ನೀನ ತಿಳಿಸ್ಬಿಡು ಪಾಪ ಟೆನ್ಷನ್ ಮಾಡ್ಕೊಂಡದಾಳ ಇಲ್ಲಪ್ಪ ತಿಳಿಸ್ತೇನೆ ಆಕಿನು ಭಾಳ ಚಿಂತೆ ಮಾಡಕತ್ತಾಳ ಹ್ಞೂ ಅಮ್ಮ ಆದಷ್ಟು ಜಲ್ದಿ ಬರ್ತೀನಿ ಮಧು ಸರೋಜಾ ಏನಂತ ಇನ್ನು ಇಬ್ರು ಸಿಕ್ಕ್ರಂತನ ಹ್ಞೂನ್ರಿ ಮೋಶಿ ಸುರೇಶ ಮತ್ತೆ ರಮ್ಯಾ ಸಿಕ್ಕ್ರಂತ ಈಗ ಪೊಲೀಸ್ ಸ್ಟೇಷನಿಗೆ ಹೋಗಿ ಅದೇನ ಫಾರ್ಮಾಲಿಟಿ ಅದಾವಂತ ಮುಗಿಸಿ ರಮ್ಯಾನ್ ಅವ್ರ ಮನೆಗೆ ಬಿಟ್ಟು ಇಲ್ಲಿ ಕರ್ಕೊಂಬರ್ತಾನಂತ ಹಬ್ಬ ಚಲೋ ಆತ್ ಮಧು ಬಂದಿರಿ ಅಮ್ಮ ಅಮ್ಮ ಏನಾರ ಬೇಕಿತ್ತೇನ್ರಿ ಏನಿಲ್ಲವಾ ಅದು ರಮ್ಯಾ ಸುರೇಶ ಇಬ್ರು ಸಿಕ್ಕಾರಂತ ಏನ್ರಿ ಅಮ್ಮ ಸುರೇಶ ರಮ್ಯಾ ಇಬ್ರು ಸಿಕ್ಕಂತ ಅಪ್ಪ ನಾನು ನಂಬಿದ್ದೇವ್ರು ನನ್ನ ಕೈ ಬಿಡ್ಲಿಲ್ಲ ಅವ್ನು ಯಾವನ್ ಹೇಳ್ಕೊಂಡು ಹೋಗಿದ್ದ ನೋಡ್ರಿ ಅವನ್ನ ಸುಮ್ಮನೆ ಬಿಡಬಾರ್ದಾಗಿತ್ತು ಇಲ್ಲ ಈಗ ಅವ್ರ ಮೇಲೆ ಪೊಲೀಸ್ ಕೇಸ್ ಮಾಡಕ್ ಹೋಗ್ಯಾರಂತ ಅದಕ್ಕೆ ಅದನ್ನೆಲ್ಲ ಮುಗಿಸ್ಕೊಂಡು ಜಲ್ದಿ ಬರ್ತೇವೆ ಅಂತಂದೇಳಿ ನಿನ್ ಗಂಡು ಫೋನ್ ಹಚ್ಚಿದ್ದ ಹೌದ್ರಿ ಅಮ್ಮ ಈಗ ಲಕ್ಷ್ಮಿಗೆ ಹೇಳಿ ಚಂದಾಗ ಅಡಿಗೆ ಮಾಡಕ್ಕೆ ಹೇಳ್ಬಿಡ್ತೇನೆ ತಡ್ರಿ ಬಂದ್ ಕೂಡಲೇ ಇಷ್ಟು ಸೇರಿ ಊಟ ಮಾಡಕ್ ಬರ್ತೈತಿ ಅಷ್ಟು ಮಾಡವ ಒಂದ್ 2-3 ದಿವಸ ಆತು ಅತ್ತಿ ಸೊಸಿ ಅಂತೂ ಏನೇನು ತಿಂದಿಲ್ಲ ನೋಡು ನೀನು ಹಂಗ ಬಸ್ರದೇನಿ ಅನ್ನೋದು ನಿನ್ ತಲೆಯಾಗಿಲ್ಲ ನೋಡು ಇವತ್ತು ಬಂದ್ ಕೂಡಲೇ ನನ್ನ ಸುರಜಿಗೆ ಹೇಳಿ ನಿಮ್ಮ ಮನೆಗೆ ಬಿಟ್ಟು ಬಾ ಅಂತ ಹೇಳ್ತಾನೆ ತಡಿ ಒಂದ್ 4 ದಿವಸ ಆರಾಮಾಗಿ ಹಾಯಾಗಿದ್ದು ಬಾ ಹ್ಞೂನ್ರಿ ಅಮ್ಮ ಅಲ್ರಿ ಮದ್ವೆ ಫಿಕ್ಸ್ ಆಗಿ ಇನ್ನೂ 1 ವಾರ ಆಗಿದ್ದಿಲ್ಲ ಇನ್ನೊಂದು ತಿಂಗಳಿಗಂತ ಅಂದ್ರೆ ಮದ್ವೆನ ಬಂದೈತಿ ಅಂತದ್ರಾಗ ಯಾರೀ ನಮ್ಮ ರಮ್ಯನ ಕರ್ಕೊಂಡು ಹೋದರು ಆ ಕಡೆ ಸುರೇಶ್ನು ಬಿಟ್ಟಿಲ್ಲ ಅಂತದ್ ಏನ್ ಮಾಡ್ಯಾರಂತ ನಮ್ಮ ಹುಡುಗರು ಏನಿರ್ಬೇಕಿದ್ರಾಗ ಏನವ ಒಂದು ನಂಗೆ ಗೊತ್ತಿಲ್ಲ ಅಳಿಯಂದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರಲ್ಲ ಏನ್ ಮಾಡ್ತಾರ ನೋಡೋಣ ಪಾಪ ನನ್ನ ಮದುನು 4 ದಿವಸ ಅಂತಂದೇಳಿ ಇರಾಕಂತ ಬಂದಿತ್ತು ಪಾಪ ಅದಕ್ಕೂ ನೋಡಿದ್ರೆ ಹಿಂಗ ಗೋಳಾಗ್ಬಿಡ್ತು ಅಪ್ಪ ಅಕ್ಕ ಯಾವಾಗ ಬರ್ತಾಳಪ್ಪ ಅದು ನಮಗೂ ಗೊತ್ತಿಲ್ಲವ ನಿಮ್ಮ ಮಾವ ಕಂಪ್ಲೇಂಟ್ ಕೊಟ್ಟು ಬಂದಾರಲ್ಲ ಪೊಲೀಸ್ ಇಷ್ಟರು ಸೇರಿ ಅವ್ರನ್ನ ಹುಡ್ಕಾಕತ್ತಾರವ ನಂಗ ಇಬ್ರು ಆಗ್ತಂದ್ರ ನೆನಪು ಭಾಳ ಬರಾಕತ್ತೈತಿ ಇಲ್ಲವ ಆದಷ್ಟು ಜಲ್ದಿ ಹುಡ್ಕೊಂಡ್ ನೀ ಟೆನ್ಷನ್ ತಗೊಳಕ್ ಹೋಗ್ಬೇಡ ಯಾಕ ಅಳಿಯಂದ್ರು ಫೋನ್ ಮಾಡತ್ತಾರ ತಡಿ ಬಂದೆ ಹುಡುಗರು ಸಿಕ್ಕಿದ್ರನ್ನ ಕೇಳ್ರಿ ನಂಗೆ ಅಲ್ಲೇ ನೆನಪಾಗತ್ತಾರ ನಮ್ಮ ರಮ್ಯ ಯಾಕೋ ಭಾಳ ನೆನಪಿಗೆ ಬರಾಕತ್ತಾಳ ದೇವ್ರ ದಯೆಯಿಂದ ಆಕೆ ಕ್ಷೇಮವಾಗಿದ್ರೆ ಅಷ್ಟೇ ಸಾಕು ಯಾರಿಗೂ ಏನು ತೊಂದರೆ ಆಗದೆ ಇದ್ರ ಅಷ್ಟೇ ಸಾಕು ಪಾಪ ಆ ಹುಡುಗ ಎಂತ ಒಳ್ಳೆ ಹುಡುಗ ಅದಕ್ಕೆ ಯಾಕೆ ಹಿಂಗಾತೋ ಏನೋ ದೇವ್ರ ದಯೆಯಿಂದ ಇಬ್ರು ಕ್ಷೇಮವಾಗಿ ಮನೆಗೆ ಬಂದ್ರೆ ಸಾಕು ತಡಿ ಫೋನ್ ಮಾತಾಡಿ ಬರ್ತೇನೆ ಹೋಗುವ ಭವ್ಯ ಹೋಗು 1-2 ದೋಸೆ ಹಾಕೊಂಡು ತಿನ್ಬಾ ಹೋಗುವ ಬೇಡಮ್ಮ ನಂಗೆ ಅಲ್ವಾ ಹಿಂಗಂದ್ರೆ ಹಂಗ ಮನ್ನಿ ಸುಟ್ಟು ಏನೇನು ತಿಂದಿಲ್ಲ ಹಾಂ ಅಮ್ಮ ಎಷ್ಟು ಚಲೋ ಇತ್ತು ನಮ್ಮ ಫ್ಯಾಮ್ಲಿ ಮೇಲೆ ಯಾರು ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ 2 ದಿವಸದಾಗ ಹಿಂಗೆಲ್ಲ ಆಗ್ಬಿಡ್ತಲ್ಲಮ್ಮ ಇಲ್ಲ ಎಲ್ಲ ಚಲೋ ಆಕೈತಿ ಆ ದೇವ್ರ ಮೇಲೆ ನಂಬಿಕೆ ಇಡು ಏನ್ರಿ ಹೇಳಿ ಅಂದ್ರ ಕರೆ ಹೇಳತ್ತೀರಿ ಹ್ಞೂನ್ರಿ ಮಾವ ಸರಿ ಬರ್ರಿ ನಾನು ಮೊದಲು ನಿಮ್ಮ ಅತ್ತಿಗೂ ಭವ್ಯಾಗೂ ಈ ವಿಷಯ ತಿಳಿಸ್ತೇನೆ ಪಾಪ ಇಬ್ರು ಭಾಳ ಟೆನ್ಷನ್ ಒಳಗದಾರ ಸರಿ ರೀ ಮಾವ ನಾವು ಇನ್ನೊಂದು ತಾಸ್ನಾಗ ಅಂದ್ರೆ ಬರ್ತೇವೆ ಶಾರದಾ ಏನ್ರಿ ಯಾಕ ಏನಾತ ಅಪ್ಪ ಏನಾತಪ್ಪ ಅಕ್ಕ ಮತ್ತೆ ಸುರೇಶ್ ಬಾವನ್ ಬಗ್ಗೆ ಏನಾರ ಸುಳ್ಳು ಸಿಕ್ತೇನ ಅದನ್ನ ಹೇಳಕಂತ ಹೇಳಿ ಬಂದಿದ್ದೆ ನೋಡಿ ನಾನು ನಿಮ್ಮ ಮಾವ ಫೋನ್ ಮಾಡಿದ್ರು ಅದು ಇಬ್ರು ಸಿಕ್ಕಾರಂತ ಏನ ರಮೇಶ್ ಸುರೇಶ್ ಇಬ್ರು ಸಿಕ್ಕಾರಂತ್ರಿ ಅಪ್ಪ ಅದು ಅವ್ನು ಯಾವನೋ ಎಂತವನು ಅಂತವ ಅವನು ರಮ್ಯಾನ್ ಸಲುವಾಗಿ ಸುರೇಶನ್ನು ಕರ್ಕೊಂಡು ಹೋಗಿದ್ನಂತ ಆಮೇಲೆ ಸುರೇಶ ಏನ್ ಮಾಡಿದ್ರು ರಮ್ಯಾನ ಕರ್ಸಕ್ ರೆಡಿ ಇರ್ಲಿಲ್ಲ ಅಂತ ಹಂಗಾಗಿ ತಲೆ ಕೆಟ್ಟು ಅಕ್ಕಿನ ಕರ್ಕೊಂಡು ಹೋಗ್ಬಿಟ್ಟಾರ ಆಮೇಲೆ ಅಲ್ಲಿ ಇಬ್ರು ಸೇರ್ಕೊಂಡು ಅವ್ರಿಬ್ರು ಮೇಲೆ ಹೊಡೆದಾಡಿ ಬಡದಾಡಿ ತಪ್ಪಿಸ್ಕೊಂಡ್ ಬರ್ಬೇಕು ಇನ್ನೇನು ಅನ್ನೋಷ್ಟೊಳಗ ನಮ್ಮ ಪೊಲೀಸರನ್ನ ಕರ್ಕೊಂಡು ಹೋಗ್ಯಾರ ಸೂರಜ್ ಅಳಿಯಂದ್ರು ಆಮೇಲೆ ಸುಖಾಂತಿ ಆಗೈತಿ ಅಪ್ಪ ಒಟ್ನಾಗೆಲ್ಲ ಸುಖ ಅಂತ ಕಾಣ್ತಲ್ಲ ಅಷ್ಟ ಸಾಕು ಎಷ್ಟೊತ್ತಾಕೈತಂತ್ರಿ ಬರಾಕ ಅದು ಮತ್ತೆ ಈಗ ಅವ್ರನ್ನೆಲ್ಲ ಹಿಡಿದು ಒಳಗೆ ಹಾಕ್ಯಾರಲ್ಲ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ತಾರಂತ ಮತ್ತೆ ಹಂಗ ಹೆಂಗ್ ಬರಕಾಕೈತಿ ಮತ್ತೆ ಅವ್ರು ಯಾವಾಗ ವಿಚಾರಣೆ ಕರೀತಾರಲ್ಲ ಅವಾಗೆಲ್ಲ ಹೋಗಿ ಬರ್ಬೇಕಾಕೈತಿ ಈಗ ಫಸ್ಟ್ ರಮ್ಯಾನ್ ಇಲ್ಲೇ ಕರ್ಕೊಂಡ್ ಬಿಟ್ಟು ಆಮೇಲೆ ಅವ್ರ ಮನೆಗೆ ಹೋಗಾರಂತ ಹಂಗಾರ ರೀ ಪಾಪ್ರಿ ಮಧು ಮೊನ್ನೆ ಇರಾಕಂತ ಬಂದ್ಲ ಅಷ್ಟೊತ್ತಿಗೆಲ್ಲ ಇಷ್ಟ ಆತು ಹಳೆಯಂದ್ರ ಬರ್ತಾರಲ್ಲ ಮದನ್ ಕರ್ಕೊಂಡ್ ಬಿಟ್ಟು ಹೋಗಂತ ಹೇಳ್ರಿ ನಾಳೆ ಹೌದಪ್ಪ ಪಾಪ ಅಕ್ಕ ಇರಾಕಂತ ಹೇಳಿ ಬಂದು
ಪಾಪ ಇಷ್ಟೆಲ್ಲ ಆಗ್ಬಿಡ್ತಪ್ಪ. ಸರಿ ಸರಿ ನಾನೀಗ ಅದನ್ನೆಲ್ಲ ಮಾತಾಡ್ತೀನಿ. ಆದ್ರೂ ಪಾಪ ಇಬ್ರು ಅಳಿಯಂದ್ರು ಭಾರಿ ಧೈರ್ಯವಂತರು ಬಿಡು. ಏನೋ ಒಟ್ಟು ನಮ್ಮ ಮಕ್ಕಳು ಸುಖವಾಗಿರ್ತಾರಲ್ಲ ಅಷ್ಟ ಸಾಕು. ಆದ್ರ ಅವ್ನ ಯಾವನ್ ಹೇಳ್ಕೊಂಡು ಹೋಗ್ಯಾನಲ್ರಿ, ಅವ್ನ್ಗ ಸರಿತ್ನಾಗ ಶಿಕ್ಷೆ ಆಗ್ಬೇಕು. ಇಲ್ಲ ಎಲ್ಲ ಆಗ್ತತಿ. ಅಲ್ಲೇ ಶಿಕ್ಷೆ ಕೊಡ್ಸಕ್ ನಿಂತವ್ರು ಯಾರು? ನಿನ್ ಅಳಿಯ ಮೊದ್ಲ ಏನ ಕಡಿಮೆ ಅಂತ ತಿಳ್ಕೊಂಡೇನ? ಇನ್ಮೇಲೆ ಅವ್ರ ಜೀವನದಾಗ ಹೊರಗೆ ಬರೋದು ವಜೆ ಇತ್ತು. ಹೌದಮ್ಮ, ಒಂದ್ಸಲ ಭಾವ ಇಂಥ ಕೇಸ್ ಹಿಡಿದ್ರು ಅಂದ್ರ ಮುಗೀತು. ಅವ್ರಿಗೆ ಶಿಕ್ಷೆ ಕೊಡ್ಸಿನ ಸರಿಯೋದವ್ರು. ಯಾಕಂದ್ರ ಅವ್ರು ಈ ನ್ಯಾಯದ ಪರವಾಗಿನ ಇರೋದು. ಅನ್ಯಾಯ ನಡೆದಲ್ಲೆಲ್ಲ ಇರೋದಿಲ್ಲ. ಅವ್ರಿಗೆ ಮಾತ್ರ ಸರಿಯಾದ ಶಿಕ್ಷೆ ಮಾಡ್ತಾನ ಮಾಡ್ತಾರ ಅವ್ರು. ಇಲ್ಲವಾ, ನ್ಯಾಯ ನಮ್ಮನ್ನ ಯಾವಾಗ್ಲೂ ಕಾಯ್ತತಿ. ಗಾಡಿ ಶಬ್ದದಂಗ ತಡಿ ಬಂದ್ರೆ ಕಾಣ್ತತಿ. ಬರ್ರಿ ಬರ್ರಿ. ಅವ್ವ ರಮ್ಯಾ ಆರಾಮದಿ? ಯಾವ ಹ್ಞೂ ಅಪ್ಪ, ನಾನು ಆರಾಮದೀನಿ. ನೀನು ಅಮ್ಮ ಭವ್ಯ ಹೆಂಗದಿರಿ? ನಡಿವ, ಎಲ್ಲಾರು ನಿನ್ ಸಲುವಾಗಿ ಕಾಯಕತ್ತಾರ. ಬಾ ಸುರೇಶ್, ಬನ್ನಿ ಒಳಗೆ. ಅಮ್ಮ ಬಂದೆ ಅವ ಮಗಳ? ಭಾವ ಅವು ಕಿರಾತಕರು ಏನ್ ಮಾಡಿದ್ರವ ನಿಂಗ? ಅಮ್ಮ ಅವ್ರ ಅದಾರಲ್ಲ ಬಾಳ ಕೆಟ್ಟು ಹೊಲಸು ಜನ ಅಮ್ಮ. ಇಷ್ಟೆಲ್ಲ ಆತಮ್ಮ. ಪುಣ್ಯಾಕ ನನ್ನ ಅಳಿಯ ಇದ್ನಾವ ಅಲ್ಲೇ. ಬಹಳ ಗಟ್ಟಿ ಧೈರ್ಯ ಅವ್ರದ್ದು ನಿಂದು ಇಬ್ರದು. ನೀವಿಬ್ರು ಎದಿಗೊಟ್ಟು ನಿಂತ್ರಿ ಅಂತಂದೇಳಿ ಇಷ್ಟೆಲ್ಲ ಆತು. ಇಲ್ಲ ಅಂದಿದ್ರೆ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡ್ಬೇಕಿತ್ತವ? ಅಮ್ಮ, ನಿನ್ನ ಮಗಳಾಗ್ಲಿ ನಿನ್ನ ಅಳಿಯ ಆಗ್ಲಿ ಹಂಗಿಲ್ಲ. ಏನು ತಲೆ ಕೆಡಿಸ್ಕೋಬೇಡ. ಅದೆಲ್ಲ ಇರ್ಲಿ ಅಳಿಯಂದ್ರ. ಮತ್ ಸುರೇಶ್ ಅವ್ರ ಎಲ್ಲದಾರ? ಅಯ್ಯೋ ಮಾವ, ಅವ್ನು ಒಳಗ ಬಂದಿಲ್ಲಲ್ರಿ. ತಡ್ರಿ ಕರ್ಕೊಂಬರ್ತೇನೆ. ಬಾರೋ ಒಳಗ. ಅಣ್ಣ, ಅದು ನನಗ ಅತ್ತಿ ಮಾವಾಗ ಮುಖ ತೋರ್ಸಕ ಧೈರ್ಯ ಇಲ್ಲಣ್ಣ. ಅಲ್ಲೋ, ಅವ್ರಿಗೆ ಮುಖ ತೋರ್ಸಕ್ ಧೈರ್ಯ ಇಲ್ಲ ಅಂತಿಲ್ಲ ಅಂತದ್ ಏನ್ ಮಾಡಿದೀನಿ ನೀನು? ನಿನ್ನಿಂದ ಏನಾರ ಆಕಿನ್ ಕರ್ಕೊಂಡು ಹೋಗ್ಯಾರನ? ಇಲ್ಲಲ್ಲ. ಬಾ. ಅಥವಾ ಆಕಿಗೆ ಏನಾರ ತೊಂದರೆ ಆಗೈತೋ? ಹಂಗಲ್ಲ, ಅದು ಸುಮ್ನ ಬಾಯಿಗೆ ಒಳಗ್ ಕರೆಯಕತ್ತಾರ ಅವ್ರ ಇಷ್ಟ್ರು. ಸರಿ ಅಣ್ಣ. ಅಲ್ರಿ ಅಳಿಯಂದ್ರ, ಒಳಗ್ ಬರ್ಬಿಟ್ಟು ಹಂಗ್ಯಾಕಲ್ಲಿ ಹೊರಗ ನಿಂತೀರಿ? ಅವಂಗ ನಿಮ್ಗ ಮುಖ ತೋರ್ಸಕ ಮುಖ ಇರ್ಲಿಲ್ಲ ಅಂತ ನೋಡ್ರಿ ಮಾವಾರ. ಅಂತದ್ ಏನ್ ಮಾಡ್ಯಾನ ಕೇಳ್ರಿ. ಅಲ್ರಿ, ನೀವು ಇದ್ದಲ್ಲ ನನ್ನ ಮಗಳು ಇಷ್ಟು ಕ್ಷೇಮವಾಗಿ ಬಂದಿದ್ದ. ಕರ್ನ ನಿಮ್ ಜಾಗದಾಗ ಬೇರೆ ಯಾರ ಇದ್ದಿದ್ರ ನನ್ನೊಬ್ಬನ ಬಿಟ್ರೆ ಸಾಕು, ಆಕಿನ ವಾಪಸ್ ಬಿಡ್ತೇನೆ ಅಂತಿದ್ರ. ಆದ್ರೆ ನೀವು ಹಂಗ್ ಮಾಡ್ಲಿಲ್ಲ. ಅಷ್ಟಕ್ಕೂ ಆಕಿನ ಸಲುವಾಗಿನ ನಿಮ್ಮನ್ನ ಕಿಡ್ನಾಪ್ ಮಾಡಿದ್ದಂತ. ನೀವು ಆ ರೀತಿ ಆಕಿನ ಮೇಲೆ ದ್ವೇಷನೂ ಕಟ್ಕೊಳ್ಳಿಲ್ಲ. ಅಲ್ರಿ ಅತ್ತಿ, ಅವರು ಆಕಿನ ಸಲುವಾಗಿ ನನ್ನ ಕಿಡ್ನಾಪ್ ಮಾಡಿದ್ರು ಅನ್ನೋದಕ್ಕಿಂತ ಪಾಪ ಇದ್ರೊಳಗ ನಮ್ಮ ರಮ್ಯಾಂದರ ತಪ್ಪೇನೈತಿ ಹೇಳ್ರಿ ನೋಡೋಣ. ಆದ್ರೂನಪ್ಪ ಇದ್ರಾಗ ನಿಂದಾಗ್ಲಿ ರಮ್ಯಾಂದಾಗ್ಲಿ ಧೈರ್ಯ ಬಹಳ ಮೆಚ್ಚಬೇಕಾದಂತದ. ಆಮೇಲೆ ಸರಿಯಾದ ಸಮಯಕ್ಕ ಸೂರಜ್ ಅಳಿಯಂದ್ರದಾರಲ್ಲ ಪೊಲೀಸರ ಹತ್ರ ಎಲ್ಲ ಚಂದಾಗಿ ಪ್ಲಾನ್ ಮಾಡ್ಕೊಂಡು ಕರೆಕ್ಟ್ ಟೈಮಿಗೆ ಹೋಗಿದ್ದಕ್ಕ ಇದೆಲ್ಲ ಬಗೆಹರಿತಪ್ಪ. ಇಲ್ಲ ಅಂದಿದ್ರ ಏನಾಕಿತ್ತೇನ ಮಾವ? ಈಗ ಎಲ್ಲಾರು ಈ ವಿಷಯ ಮಾತಾಡೋದ್ ಬಿಟ್ಬಿಡ್ರಿ. ಆಗಿದ್ದಾಗ ಹೋತು. ಇನ್ನು ಊರು ತುಂಬಾ ಗುಲ್ಲೆದೊಳಗ್ ಬೇಡ. ನಾನು ಅಲ್ಲಿಂದಲೇ ಎಲ್ಲ ಒಳಗ್ ಮುಚ್ಚಿಬಿಟ್ಟೇನಿ. ಇನ್ನೇನಿಲ್ಲ, ಆ ಪಾಪಿಗಳಿಗ ಶಿಕ್ಷೆ ಆಗೋದಂತ ಬಾಕಿ ಐತಿ. ಇನ್ಮೇಲೆ ಯಾವ್ದೋ ಕಾರಣಕ್ಕೂ ಯಾವತ್ತೂ ಯಾರು ಈ ವಿಷಯದ ಬಗ್ಗೆ ಮಾತಾಡ್ಬೇಡ್ರಿ. ಆಮೇಲೆ ಅಂದಂಗ ಇನ್ನೊಂದು 15-20 ದಿವ್ಸಕ್ಕಂತಂದ್ರ ನಿಮ್ದು ಮದ್ವೆ ಉಳಿತು. ಇನ್ನು ಶಾಪಿಂಗ್ ಆಗಿಲ್ಲ, ಏನಾಗಿಲ್ಲ. ರಮ್ಯಾ, ಸುರೇಶ ಯಾವಾಗ ಶಾಪಿಂಗ್ ಮಾಡ್ಕೊಳ್ಳೋರು? ಯಾವಾಗ ಮದ್ವೆ ತಯಾರಿ ಮಾಡ್ಕೊಳ್ಳೋರು? ಏನ್ ಮಾಡೋರು ನೀವು? ಅಣ್ಣ, ಇಷ್ಟೆಲ್ಲ ನೋಡಿದ್ರೆ ನಂಗೆ ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಕೋಬೇಕಂತ ಅನ್ಸಕತ್ತಿಲ್ಲ. ಸಿಂಪಲ್ ಆಗಿ ಒಂದೆಲ್ಲರ ಹಾಲ್ನಾಗ ಇಟ್ಕೊಂಡ್ಬಿಡೋಣ ಮದ್ವಿ. ಆದಷ್ಟು ಜಲ್ದಿ ಮದ್ವೆ ಮಾಡಿ ಮುಗಿಸ್ಬಿಡ್ರಿ. ಹೌದು ಭಾವ, ನನಗೆ ಗ್ರ್ಯಾಂಡ್ ಅನ್ನೋದೆಲ್ಲ ಬೇಡ. ಆದಷ್ಟು ಜಲ್ದಿ ನಮ್ಮ ಮದುವೆ ಮಾಡಿ ಮುಗಿಸ್ಬಿಡ್ರಿ ಸಾಕು. ಸರಿ, ಹಂಗಂದ್ರ ನೀವ ಇಷ್ಟೆಲ್ಲ ಹೇಳಕತ್ತೀರಿ. ಆಯ್ತು, ತಕ್ಕ ಮಟ್ಟಿಗೆ ಚಂದಾಗಿ ಒಂದು ಕಲ್ಯಾಣ ಮಂಟಪದ ಒಳಗಡೆ ಮದ್ವೆ ಮಾಡ್ಕೊಡ್ತೇವಂತ. ಅಷ್ಟು ಮಾಡ್ಬಿಡ್ರಿ ಅಳಿ. ಅಂದ್ರೆ ಇನ್ನೂ ಹತ್ರಕ್ಕೆ ಯಾವ ಮುಹೂರ್ತ ಐತೆ ನೋಡ್ರಿ, ಮಾಡ್ಬಿಡ್ರಿ. ಏನಾಗೋದಿಲ್ಲ. ಈಗ ಹೆಚ್ಚು ಕಡಿಮೆ ಮದ್ವಿದು ಏನೇನು ಮಾಡ್ಬೇಕಿತ್ತಲ್ಲ ಮಾಡೇವಿ. ಪುಣ್ಯಕ್ಕ ಇನ್ನೂ ಇನ್ವಿಟೇಷನ್ ಕಾರ್ಡ್ ಅದು ಏನು ಪ್ರಿಂಟ್ ಮಾಡಿಸಿಲ್ಲ. ಆದಷ್ಟು ಜಲ್ದಿ ಡೇಟ್ ಫಿಕ್ಸ್ ಮಾಡ್ಬಿಟ್ರೆ ಪ್ರಿಂಟ್ ಮಾಡಿಸಿ ಕೊಟ್ಟು ಬರಕ್ ಬರ್ತೈತಿ. ಮತ್ತು ಪಾಪ ಮದುಗೂ ಟೈಮ್ ಸಿಕ್ಕಂಗ ಆಗ್ತೈತಿ. ಸರಿ ರೀ ಮಾವ, ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕ ಅಂತಾರಲ್ಲ, ಅಷ್ಟ ಮಾಡೋನ್ ತಗೋರಿ. ಸರಿ ರೀ ಮಾವ, ಅತ್ತಿ ನಾವು ಬರ್ತೇವಿ. ಪಾಪ ಅಮ್ಮ ಮತ್ತು ಮಧು ಭಾಳ ಕಾಯಕತ್ತಾರಲ್ಲಿ. ಅಲ್ಲಪ್ಪ, ಉಂಡು ಹೋಗುವಂತ್ರಲ್ಲ. ಇಲ್ರಿ ಅತ್ತಿ, ಇನ್ನೊಮ್ಮೆ ಎಲ್ಲ ಒಳ್ಳೆ ರೀತಿಯಿಂದ ಬರ್ತೇವಂತ್ರಿ. ಈಗ ಮನ್ಯಾಗೂ ಭಾಳ ದಿವಸ ಆತಲ್ಲ, ಅಮ್ಮ ಕಾಯ್ಕೊಂಡ್ ಕುಂತಾರ. ಅವರು ಊಟದು ಸರಿ ಮಾಡಿಲ್ಲ ಅಂತ. ಅದ್ರಾಗ ಬೇರೆ ವೈನಿನು ಪಾಪ ಪ್ರೆಗ್ನೆಂಟ್ ಅದಾರ. ನಮ್ದ ಈ ಟೆನ್ಷನ್ ಒಳಗಡೆ 2-3 ದಿವಸದಿಂದ ಅದಾರ ಅವರು. ಹಾಗಾಗಿ ಚಂದಾಗಿ ಎಲ್ಲಾರು ನಕ್ಕೋತ ಊಟ ಮಾಡೋಂಗ್ ಮಾಡ್ಬರ್ತೇವೆ. ಸರಿನಪ್ಪ. ಪಾಪ ಮಧು ಇಲ್ಲಿ ಬಂತು, ಇಷ್ಟೆಲ್ಲ ರಗಳೆ ಆಗ್ಬಿಟ್ಟಿತ್ ನೋಡು. ಇಲ್ರಿ ಮಾವ, ಅತ್ತಿ ನಾಳೆ ಮದುನ್ ಕರ್ಕೊಂಡ್ ಬಂದ್ಬಿಡ್ತೇನಂತ. ಒಂದ್ 4 ದಿವಸಕ್ಕಿನ್ನ ಆರಾಮಾಗಿ ಇಟ್ಕೊಂಡು ಕಳಿಸ್ರಿ. ಆತಪ್ಪ, ನಾವ ಕೇಳ್ಬೇಕಂತ ಮಾಡಿದ್ವಿ. ನೀನೇ ಎಲ್ಲ ಅರ್ಥ ಮಾಡ್ಕೊಂಡು ಕಳಿಸ್ಕೊಡ್ತೇನೆ ಅಂದಲ್ಲ. ಆಮೇಲೆ ರಮ್ಯಾ, ಇನ್ಮೇಲಿಂದ ಹುಷಾರಿಂದ ಇರ್ಬೇಕೇನ? ಸರಿ ಭಾವ. ನೋಡ್ ಸುರೇಶ, ಇನ್ಮೇಲಿಂದ ಸ್ವಲ್ಪ ಹುಷಾರಿಂದ ಇರು. ಎಲ್ಲರ ಹೋಗ್ಬೇಕು ಏನಾರ ಮಾಡ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ನನ್ನ ಹತ್ರ ಮಾತಾಡು ನೋಡೋಣಂತ. ಯಾವನೇನ್ ಮಾಡ್ತಾನೆ ಇನ್ಮೇಲೆ ಇಂಥದಕ್ಕೆಲ್ಲ ಪ್ರಿಪೇರ್ ಆಗಿರ್ಬೇಕೇನ? ಸರಿ ಅಣ್ಣ. ಇವೆಲ್ಲ ಜಸ್ಟ್ ಸ್ಟಾರ್ಟಿಂಗ್ ಹರ್ಡಲ್ಸ್. ಇನ್ನು ಮುಂದೆ ಹೋದಂಗ ಇನ್ನು ಎಂತೆಂತವ್ ಕಾಣಿಸ್ತಾವೋ ಗೊತ್ತಿಲ್ಲ. ಎಲ್ಲಾದನ್ನು ನೀವು ಮೆಟ್ಟಿದ್ ನಿಲ್ಲಕ ತಯಾರಿರ್ಬೇಕು. ಭವ್ಯ, ಈಗಿರೋ ಧೈರ್ಯ ಸಾಕಾಗಲ್ಲ, ಇನ್ನೂ ಅಷ್ಟು ಜಾಸ್ತಿ ಧೈರ್ಯ ತಗೋಬೇಕು. ನೀವು ಹೆಂಗಂತ ಅಂದ್ರ, ಈಗ ನೀವು ಆಶ್ರಮ ನಡೆಸ್ತಿರಲ್ಲ ಮುಂದೆ, ಅಲ್ಲಿ ಏನ್ ಮಾಡ್ಬೇಕಂತ ಅಂದ್ರ ಜನಗಳಿಗೆ ಇದ್ರ ಬಗ್ಗೆನೂ ಅವೇರ್ನೆಸ್ ಮೂಡಿಸ್ಬೇಕು. ಅವ್ರ ಒಟ್ಟು ಎಲ್ಲಾ ಕಡೆಯಿಂದನೂ ಅವ್ರು ಸ್ಟ್ರಾಂಗ್ ಆಗ್ಬೇಕು. ಇದು ಒಂದು ಪಾಠ ಅಂತ ನೀವು ತಿಳ್ಕೊಳ್ರಿ. ಇದನ್ನು ನೀವು ನಿಮ್ಮ ಚಾರಿಟಿ ಒಳಗಡೆ ಆಡ್ ಮಾಡ್ಕೋಬಹುದು. ಅಲ್ಲಿರೋರ್ಗೆ ನೀವು ಎಜುಕೇಶನ್ ತರ ಇದನ್ನ ಹೇಳ್ಬೋದು. ಸರಿ ಭಾವ, ನೀವು ಹೇಳಿದ್ರಲ್ಲ ಅದು ಕರೆಕ್ಟ್ ಐತಿ. ನಾನು ನೋಟ್ ಮಾಡ್ಕೊಂತೇನೆ. ಸರಿನಪ್ಪ, ನಾನು ಇನ್ ಬರ್ತೇನೆ. ಸರಿ ಭಾವ, ಹೋಗಿ ಬರ್ರಿ. ಏನೋ ನೀಲೇ ನಿಂತಲ್ಲ, ಬರಲೇನಾ? ಅದು ಒಂದ್ ಸ್ವಲ್ಪ ರಮ್ಯಾ ಅವ್ರ ಹತ್ರ ಮಾತಾಡ್ಬೇಕಿತ್ತು. ರಮ್ಯಾ ಹತ್ರ ಮಾತಾಡ್ಬೇಕಿತ್ತ? ತಡಿ ಅತ್ತಿ ಮಾವ, ಸ್ವಲ್ಪ ಬರ್ರಿ, ಅವ್ರಿಬ್ರು ಮಾತಾಡ್ಬೇಕಂತ. ನನಗೆ ಅಲ್ಲಿವರೆಗೂ ಒಂದ್ ಸ್ವಲ್ಪ ಹೊಟ್ಟೆ ಆತೈತಿ. ಏನಾರು ನಾಷ್ಟ ಹಾಕೊಡ್ ಬರ್ರಿ. ಬಾರಪ್ಪ, ನಾಷ್ಟ ಮಾಡುವಂತಿ. ಅಲ್ಲಿ ತನಕ ಅವ್ರಿಬ್ರು ಮಾತಾಡ್ತಾರ, ಆಮೇಲೆ ಹೋಗುವಂತ್ರಿ. ಬರ್ರಿ ಅತ್ತಿ. ರಮ್ಯಾ, ಅದು ಹೇಳಿ ಸುರೇಶ್. ಅದು ನಿನಗ ನನ್ ಮೇಲೆ ಏನು ಬೇಜಾರಿಲ್ಲಲ್ಲ? ಯಾಕೆ ಬೇಜಾರಿರ್ಬೇಕು? ಅದು ನನ್ನಿಂದ ನಿನಗೆ ಇಷ್ಟೆಲ್ಲ ಕಷ್ಟ ಆತಲ್ಲ.
ಛೇ ನಿಮ್ಮಿಂದ ನನಗೆಲ್ಲಿ ಕಷ್ಟ ಆಯ್ತು. ನಿಜ ಹೇಳ್ಬೇಕಂತ ಅಂದ್ರೆ ನಿಮ್ಮಿಂದನ ನನಗೆ ಎಲ್ಲ ಉಪಕಾರ ಆಯ್ತು. ಒಂದ್ ವೇಳೆ ನಿಮ್ಮ ಜಾಗದಾಗ ಬೇರೆ ಯಾರು ಇದ್ದಿದ್ರ ಇಷ್ಟೊತ್ತಿಗೆ ಏನಾಗ್ತಿತ್ತು? ಏನಾಗ್ತಿದ್ದಿಲ್ಲ, ನೀನು ಭಾಳ ಬ್ರೇವ್ ಅದಿದಿ, ಅದರಿಂದ ಹೊರಗೆ ಬರ್ತಿದ್ದಿ. ಇಲ್ಲ ಸತೀಶ್, ಅದು ನೀವು ಅನ್ಕೊಂಡಿದ್ದು ತಪ್ಪು. ಹೌದಾ? ಮತ್ತೆ ಆ ರೌಡಿ ವಿರುದ್ಧ ಎಲ್ಲ ಫೈಟ್ ಮಾಡ್ದಂಗೆ ಮಾಡಕತ್ತಿದ್ರಿ? ಅದು ನೀವೆಲ್ಲ ಅಷ್ಟು ಧೈರ್ಯ ತೋರಿಸಿದ್ರಲ್ಲ, ಹಾಗಾಗಿ ನನಗೆ ಆ ಧೈರ್ಯ ನೋಡಿ ನನಗೂ ಒಂದು ರೀತಿ ಧೈರ್ಯ ತಗೊಂಡು ಅಷ್ಟೆಲ್ಲ ಮಾಡಿದೆ. ಉಳಿದ್ರೆ ಉಳಿತೇನೆ, ಸತ್ರ ಸಾಯ್ತೇನೆ ಅಂತ ಹೇಳಿ ಧೈರ್ಯ ತಗೊಂಡು ಅಷ್ಟೆಲ್ಲ ಮಾಡಿದೆ. ಹಾಗಾಗಿ ಜಯ ಸಿಕ್ತು. ನಾವಿಬ್ರು ಚಂದಾಗಿ ಧೈರ್ಯದಿಂದ ಇದ್ರ ಯಾವ್ದೇ ಕಷ್ಟ ಆದ್ರೂ ಎದುರಿಸಬಹುದು ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಅಂದ್ರೆ ನಿಮ್ಗೆ ನನ್ನ ಮೇಲೆ ಯಾವುದೇ ರೀತಿ ಬೇಜಾರಿಲ್ಲ? ಇಲ್ಲ, ನಿಮ್ಮ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಯ್ತು. ನಿಜವಾಗ್ಲೂ ನಿಮ್ಮಂಥ ಹುಡುಗನ ನನ್ನ ಗಂಡನನ್ನಾಗಿ ಪಡೆಯೋಕೆ ನಾನು ಭಾಳ ಪುಣ್ಯ ಮಾಡಿ ಅನಿಸ್ತಾ ಐತಿ. ನನಗೂ ರಮ್ಯಾ, ನಾನು ಇಷ್ಟು ವರ್ಷ ಕಾದಿದ್ದಕ್ಕೂ ಒಳ್ಳೆ ಹುಡುಗಿ ಸಿಕ್ಲು ಅಂತ ಹೇಳಿ ಭಾಳ ಖುಷಿ ಆಗ್ತೈತಿ. ಆಮೇಲೆ ನೀವು ಇಷ್ಟು ಧೈರ್ಯ ತೋರೋದ್ರಿಂದ ಆಯ್ತು, ಬಿಸ್ನೆಸ್ ಒಳಗಡೆ ನಿಮ್ಗಿರೋ ಇಷ್ಟು ಇಂಟ್ರೆಸ್ಟ್ ಆಯ್ತು, ಆಮೇಲೆ ಒಂದು ಸಕ್ಸಸ್ಫುಲ್ ವುಮೆನ್ ಆಗಿರೋದ್ರಿಂದ ನನಗೆ ಒಂದು ರೀತಿ ಹೆಮ್ಮೆ. ನಿಮ್ಮಂಥವ್ರನ್ನ ನಾನು ಹೆಂಡತಿಯಾಗಿ ಪಡೆಯಕತ್ತೇನಲ್ಲ ಅನ್ನೋದೊಂದು ನನಗೆ ಧೈರ್ಯ, ಅದು ಖುಷಿ. ಇಬ್ರದ್ದು ಮಾತಾಡೋದಾದ್ರ ಸುರೇಶ ಮನೆಗೆ ಹೋಗೋಣ. ಅಣ್ಣ ಅದು ಇಲ್ಲಿ ನೋಡು ಸುರೇಶ, ನೀ ಬೇಕಂದ್ರೆ ನಾಳೆ ಬಾ. ಈಗ ಅಮ್ಮ ಬಾಳೋತಿಂದ ಕಾಯಕತ್ತಾರ, ನೀ ಬರ್ತೀನಿ, ನಿನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಆಗಳೇ ಹೇಳೇನಲ್ಲ, ಕಾಯ್ಕೋತ್ ಕುತ್ಕೊಂಡಾರ. ನೀ ಬೇಕಂದ್ರೆ ಸಾಯಂಕಾಲ ಇಲ್ಲೇ ಕರ್ಕೊಂಬಂದ್ ಬಿಡ್ತೇನೆ ಅಂತ ಇಬ್ರು ಮಾತಾಡುವಂತ್ರಿ. ಒಂದ್ ಸ್ವಲ್ಪ ದಿವಸ ಇಬ್ಬರ ಒಬ್ಬೊಬ್ರು ಅಡ್ಡಾಡೋದು ಹೋಗ್ಬೇಡ್ರಿ, ನಾನು ಸ್ವಲ್ಪ ನಿಮ್ಮನ್ನ ಕರ್ಕೊಂಡು ಅದು ಅಡ್ಡಾಡಿಸ್ತೇನೆ. ಸರಿ ಅಣ್ಣ. ಆಮೇಲೆ ಇನ್ನೊಂದು ರಮ್ಯಾ, ಏನ್ ಭಾವ? ಇನ್ನ ಮದ್ವಿಗ ಭಾಳ ದಿವಸ ಉಳಿದಿಲ್ಲ, ಹಾಗಾಗಿ ಇನ್ನ ಶಾಪಿಂಗ್ ಮಾಡಬೇಕು, ಅವೇನೇನು ಹೊಲಿಸ್ಕೋಬೇಕು, ನೀಲ್ಲ ಸ್ಟಿಚಸ್ ಮಾಡ್ಕೋಬೇಕು ನೋಡು, ಅವನ್ನೆಲ್ಲ ಮಾಡ್ಕೊಂಡ್ಬಿಡ್ರಿ. ಇವು ಶಾಪಿಂಗ್ ತಯಾರಿ ಐತೆಲ್ಲ ಮಾಡ್ಕೊಂಡ್ಬಿಡ್ರಿ. ಬೇಕಾದ್ರೆ ನಾಳೆ ಮದುವೆ ಕರ್ಕೊಂಬರ್ತೇನಂತ, ನಾನು ಒಂದೆರಡು ದಿವಸ ಇಲ್ಲಿಂದ ನಿಮ್ಮನ್ನೆಲ್ಲ ಶಾಪಿಂಗ್ ಕರ್ಕೊಂಡು ಹೋಗ್ಬರ್ತೀನಿ. ಸುರೇಶ, ನೀನು ಇಲ್ಲಿ ಬಂದು ಅಲ್ಲಿ ಅಮ್ಮನ ಕಡೆ ಹೋಗಿ ಮಾಡ್ತೀರೇನ? ಅತ್ತೆ ಆದಾಳ ಮನ್ಯಾಗ. ಏನ ಅತ್ತೆ ಬಂದಾಳ? ಹ್ಞೂನಪ್ಪ, ಆಕಿ ಬಂದಿದ್ದಕ್ಕೆ ಭಾಳ ಚಲೋ ಆತು. ಇಲ್ಲ ಅಂದ್ರೆ ಮನೆ ಒಳಗಡೆ ಯಾರು ಇರ್ತಿದ್ದಿಲ್ಲ, ಅಮ್ಮ ಒಬ್ಳ ಆಗ್ಬಿಡ್ತಿದ್ಲು. ಮತ್ತೆ ನನಗೆ ಅದೊಂದು ಟೆನ್ಷನ್ ಆಗ್ತಿತ್ತು. ಅಲ್ಲ ಅಣ್ಣ, ಅದು ಅತ್ತೆ ನಮ್ಮ ಮನೆಗೆ ಬರ್ತಿರ್ಲಿಲ್ಲಲ್ಲ, ಅದ್ರಾಗ ಸ್ಪೆಷಲಿ ನನ್ನ ಕಂಡ್ರೆ ಆಕಿ ಉರ್ಕೊಂತಿದ್ಲು. ಅದೆಲ್ಲ ದೊಡ್ಡ ಕಥೆ ಐತಿ, ನಾನು ನಿನಗೆ ಅದನ್ನೆಲ್ಲ ಬಿಡಿಸಿ ಹೇಳ್ತೇನೆ ಅಂತ ಕಾರ್ನಾಗ ಹೋಗೋ ಮುದ್ದ. ರಮ್ಯಾ, ನಾ ಹೇಳಿದ್ನಲ್ಲ, ನಾಳೆ ಇಬ್ರು ತಯಾರಾಗ್ಬಿಡ್ರಿ. ಅಂದ್ರ ನೀನು ಸುರೇಶ ಇಬ್ರು, ನಾನು ಮಧುನ್ ಕರ್ಕೊಂಬರ್ತೀನಿ. ಮತ್ತೆ ಭವ್ಯ ಬರ್ತಾಳ, ಆಕಿನೂ ಕರ್ಕೊ. ಮತ್ತೆ ಅತ್ತಿ ಬರ್ತಾರ ನೋಡು, ಯಾರು ಬರ್ತಾರ ನೋಡು. ತಡಿ, ಅತ್ತಿ ಮಾವನ್ ಮುಂದೆ ಹೇಳ್ತೇನಂತ ಹೇಳಿ ನಾಳೆ ದೌಳಿ ತೆಗೆದು ಬಂದ್ಬಿಡೋನ್ ಮದ್ವಿದು. ಸರಿ ಭಾವ. ಆತ್ ರಮ್ಯಾ, ನಾನು ಇನ್ನು ಬರ್ತೇನೆ. ಹುಷಾರಿ, ಮನೆ ಕಡೆ ಲಕ್ಷ್ಯ ಇರ್ಲಿ. ಯಾವ್ದೇ ರೀತಿ ಏನಾರು ತೊಂದರೆ ಅನಿಸ್ತು ಅಂದ್ರೆ ಇಮಿಡಿಯೇಟ್ ಆಗಿ ಫೋನ್ ಮಾಡು. ಸರಿ ಭಾವ. ಯಾವ್ದೇ ಕಾರಣಕ್ಕೂ ಧೈರ್ಯ ಅನ್ನೋದಿರ್ಲಿ. ಅತ್ತಿ ಮಾವ, ನಾವಿನ್ ಬರ್ತೇವಂತ್ರಿ. ನಾಳೆ ಮಧುನ್ ಕರ್ಕೊಂಬರ್ತೇನಂತ, ಅರ್ಬಿ ತರಕದು ಹೋಗ್ಬೇಕು ಮದ್ವಿದು. ಸರಿನಪ್ಪ, ನಾವ್ಯಾಕೆ ಸುಮ್ಮನೆ? ನೀನು ಮಧು ಮತ್ತು ಸುರೇಶ ರಮ್ಯಾನ ಕರ್ಕೊಂಡು ಹೋಗಿ ಬಂದ್ಬಿಡ. ಅಮ್ಮ, ಅಲ್ಲ ನಾನು ಬರ್ತೀನಿ, ನನ್ನ ಬಿಟ್ಟು ಹೊಂಟು ಬಿಟ್ಟಿರಲ್ಲ. ಅಯ್ಯೋ ಭವ್ಯ, ನಿನ್ನ ಬಿಟ್ಟು ಹೆಂಗೆ ಹೋಗಕ್ ಬರ್ತೈತಿ? ನೀನು ಬಾ. ಪೆದ್ದಿ, ನಾನು ಹೇಳಿದ್ದು ನೀವ ಇಷ್ಟು ಜನ 5 ಜನ ಸೇರಿ ಹೋಗಿ ಬರ್ರಿ, ನಾವೇನು ಬರೋದಿಲ್ಲ ಅಂತ ಹೇಳಿದ್ದು. ಹಂಗಾದ್ರೆ ಅಡ್ಡಿಲ್ಲ. ಒಂದ್ ಕೆಲಸ ಮಾಡ್ರಿ, ಇನ್ನೊಂದು 15 ದಿವಸದೊಳಗಡೆ ಯಾವ್ದಾರ ಒಂದು ಚಲೋ ದಿವಸ ಇತ್ತಂದ್ರೆ ತೆಗಿಸಿ ನನಗೆ ಡೇಟ್ ಕಳಿಸ್ರಿ. ನಾನು ನಾಳೆನ ಕಾರ್ಡದು ಪ್ರಿಂಟ್ ಹಾಕೊಟ್ಟು ಬರ್ತೀನಿ. ನಿಮ್ಗೂ ಯಾವ ರೀತಿ ಬೇಕು ನೋಡಿ ನನಗೆ ಮೊಬೈಲ್ನಾಗ ಫೋಟೋ ಕಳಿಸ್ರಿ. ಯಾಕಂದ್ರೆ ಈಗ ಭಾಳ ಟೈಮ್ ಇರಂಗಿಲ್ಲಲ್ಲ, ನೀವು ಒಂದೊಂದು ಕೆಲಸ ಮಾಡ್ಕೊರಿ, ನಾವು ಒಂದೊಂದರ ಕೆಲಸ ಮಾಡ್ತೇವಂತ, ಅಂದ್ರೆ ಎಲ್ಲ ಸರಿಯಾಗಿ ಆಗ್ಬಿಡ್ತೈತಿ. ಅಯ್ಯೋ ಮಾವ, ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ನಾನು ಈವೆಂಟ್ ಮ್ಯಾನೇಜರ್ಸ್ಗೆಲ್ಲ ಹೇಳ್ಬಿಟ್ಟೇನಿ, ತಕ್ಕ ಮಟ್ಟಿಗೆ ಮದುವೆ ಮಾಡ್ಕೊಡಕ್ ಹೇಳೇನಿ. ಇದನ್ನೆಲ್ಲ ಅವ್ರ ನೋಡ್ಕೊಂತಾರ. ಒಂದ್ ಕೆಲಸ ಮಾಡ್ತೀನಿ, ನಾಳೆ ಅವ್ರನ್ನ ನಿಮ್ಮ ಮನೆಗೆ ಕಳಿಸ್ಬಿಡ್ತೇನಂತ. ಅಂದ್ರೆ ನಾಳೆ ನಾ ಬರೋ ಮುಂದೆ ಅವ್ರನ್ನ ಕರ್ಕೊಂಡ್ಬರ್ತೀನಿ. ನೀವು ಅವ್ರನ್ನ ಕರ್ಕೊಂಡು ಕಾರ್ಡ್ ಪ್ರಿಂಟ್ ಮಾಡೋ ಕಡೆ ಹೋಗ್ರಿ, ಅವರೆಲ್ಲ ನೋಡ್ಕೋತಾರ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಅಷ್ಟ ನಿಮ್ಗೆ ಯಾವ ರೀತಿ ಬೇಕು ಸೆಲೆಕ್ಟ್ ಮಾಡ್ಕೊರಿ. ಸರಿನಪ್ಪ, ಹಂಗ ಮಾಡಿ. ಆಮೇಲೆ ಏನು ಜಾಸ್ತಿ ಜವಾಬ್ದಾರಿ ತಗೊಳಕ್ ಹೋಗ್ಬೇಡ್ರಿ. ಮನೆ ಒಳಗಡೆ ನಾನು ಇಲ್ಲಿದು ಅಲ್ಲಿದು ನೋಡ್ಕೊಳಕ್ ಅಂತ ಹೇಳಿ ನೇಮಿಸ್ಬಿಟ್ಟೇನಿ. ಆದಷ್ಟು ಜಲ್ದಿ ಎಲ್ಲ ಸರಳವಾಗಿ ಅಚ್ಚುಕಟ್ಟಾಗಿ ನೆರವೇರ್ತೈತಿ. ನಾವಿನ್ ಬರ್ತೇವ್ರಿ ಮಾವ. ಮನ್ಯಾಗ ಅಮ್ಮ ಮಧು ನಮ್ ಸಲುವಾಗಿ ಕಾಯಕತ್ತಾರ್ರಿ. ಹೌದಪ್ಪ, ಸರಿ ಹೋಗು. ಪಾಪ ಅವ್ರಿಬ್ರು ಅದಾರ ಹೆಣ್ಮಕ್ಳು, ನಡ್ರಿ ನೀವು ನಾಳೆ ಬರ್ರಿ. ಹಂಗಾರ ಸರಿ ಮಾವ, ಬರ್ತೀವಿ. ಅತ್ತಿ ಬರ್ತೀವಿ. ಆಯ್ತಪ್ಪ, ಹೋಗಿ ಬರ್ರಿ. ರಮ್ಯಾ, ಇನ್ಮೇಲೆ ಹುಷಾರಿಂದ ಇರ್ಬೇಕೇನವ? ಹ್ಞೂ ಅಮ್ಮ, ನಾನೇನೋ ಆ ರೀತಿ ಹೊಂಟಿದ್ದಿಲ್ಲ. ಆದ್ರೆ ಅವರು ಈಗ ಬಂದಂತ ಕಂಟ್ಕ ತಪ್ಪು ಹೋಗೈತಿ. ತಲೆ ಕೆಡ್ಸ್ಕೊಬೇಡ. ಇನ್ಮೇಲೆ ಅದ ನಿಮ್ಮ ಭಾವ ಹೇಳಾರಲ್ಲ, ಇದ್ರ ಬಗ್ಗೆ ವಿಚಾರ ಮಾಡಬೇಡ್ರಿ ಅಂತ ಹೇಳಿ ಇನ್ನ ತಲೆ ಕೆಡ್ಸ್ಕೊಬೇಡ್ರಿ. ಎಲ್ಲರಿಗೂ ಒಂದ್ ರೀತಿಯಿಂದ ಪಾಠ ಆದಂಗ ಆಗೈತಿ. ಅಮ್ಮ, ನಾನು ಮೊದಲು ಕರಾಟೆ ಕ್ಲಾಸಿಗೆ ಹೋಗ್ಬೇಕು. ನೀನು ಕರಾಟೆ ಕ್ಲಾಸಿಗೆ ಹೋಗ್ತೀಯಾ ನೀನು? ಯಾಕ? ಅಲ್ಲ, ಅದ ಸಣ್ಣಕ್ಕಿದ್ದಾಗ ಅಪ್ಪ ನಿನಗೆ ಕರಾಟೆ ಕ್ಲಾಸಿಗೆ ಕಳಿಸ್ತೇನೆ ಅಂತಂದ್ರೆ ಹಠ ಮಾಡ್ತಿದ್ದಿ. ಇಲ್ಲಪ್ಪ, ಇದೆಲ್ಲ ನಿನ್ನ ವಿಷಯ ನೋಡಿದ್ಮೇಲಿಂದ ನನಗೆ ಯಾಕೋ ಭಾಳ ಧೈರ್ಯ ಗೆಟ್ಟಂಗಾಗೈತಿ. ಹಂಗಾಗಿ ಇನ್ಮೇಲೆ ಕರಾಟೆ ಕಲಿತೀನಿ. ಯಾವನಾರ ಏನಾರ ನನ್ನನ್ನು ಎಳ್ಕೊಂಡು ಹೋಗಾಕ ನೋಡ್ಲಿ, ಅಲ್ಲೇ ಅವ್ರದ್ದೆಲ್ಲಾರ್ದು ಮೂಳಿ ಪುಡಿ ಆಗೋಂಗ್ ಮಾಡ್ಬರ್ತೇನೆ. ತಗೋವಾ, ಕಲಿಬೇಕು ಹೆಣ್ಮಕ್ಳು. ನಿನ್ನ ಕಳಿಸ್ಬಿಡ್ತೇನೆ ತಗೋ. ಯಾವಾಗ ಹೋಗಿ ನೋಡಿ, ಯಾವಾಗಿಂದ ಮದ್ವೆ ಮುಗಿಲಿ ಪಪ್ಪ, ಆಮೇಲಿಂದ ಹೋಗಕ್ ಶುರು ಮಾಡ್ತೇನೆ. ಸರಿ ನಾವು ಹಂಗ ಮಾಡಿ. ಈಗ ಬರ್ರಿ ರಮ್ಯಾ, ಬಾರವ, ಜಳಕ ಮಾಡಿ ಬರ್ತೇನೆ ನೋಡು. ಊಟ ಮಾಡುವಂತಿ ಬಾ. ಹ್ಞೂ ಅಮ್ಮ, ಹೊಟ್ಟೆ ಹಸಿ ಆತತಿ. ಅದ್ರಾಗ ಬರೀ ಆ ನಾಯಿಗಳದಾವಲ್ಲ, 2 ಕೈ ಕಟ್ಟಿ ಮ್ಯಾಲ ಹಾಕ್ಬಿಟ್ಟಿದ್ರವ. ಕೈ ಏನಾದ್ರು ಬರಬ್ಬರಿ ನೋಯ್ಸಾತತಿ. ಏನೋ ನಿನ್ನ ಕಟ್ ಹಾಕಿದ್ರ? ಹ್ಞೂ ಅಮ್ಮ, ಪಾಪ ಸುರೇಶ್ ಅವ್ರಿಗೆ 3 ದಿವಸ ಕೈ ಮ್ಯಾಲ ಹಿಡಿದು ಕಟ್ ಹಾಕ್ಯಾರ. ಅವ್ರಿಗೆ ಅನ್ನೋದಂತೂ ಕೈ ಭಾಳ ನೋವು ಬಂದ್ಬಿಟ್ಟಾವ್, ಬಾವು ಬಂದಂಗ ಆಗೈತಿ ಅನ್ನಕತ್ತಿದ್ರು. ಹಂಗಾರ ದವಾಖಾನೆ ಹೋಗಿ ತೋರಿಸ್ಕೊಂಬ ಅಂತ ಹೇಳುವ. ಅದ ಹೋಗಿ ತೋರಿಸ್ಕೊಂಡ್ ಬರ್ತಾರ. ನಾಳೆ ಆಗಿಲ್ಲ ಅಂದ್ರೆ ನಾಡ್ದಾರ ನಾವು ಶಾಪಿಂಗ್ ಹೋಗಿ ಬರ್ತೇವೆ. ಹೌದೌದು, ಅವ್ರಿಗೂ ಆರೋಗ್ಯದಿಂದ ಇರಂತ ಹೇಳ. ನಡಿ, ನೀ ಜಳಕ ಮಾಡ್ಬಾ, ಊಟ ಮಾಡುವಂತಿ. ನಡಿ ಭವ್ಯ, ನಡಿ ಅಮ್ಮ. ಅಕ್ಕ ನಡಿಯೇ. ನಡಿ.